ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ವಸುದೇವ ಕುಟುಂಬದ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವಿನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಡ್ಲೈನ್ಸ್ನ ಹೇಳ್ಬಿಡ್ತೀನಿ ನಾನು. ವಂಶಿ ಮತ್ತು ಸ್ವಾತಿ ಅವ್ರ ನಡುವೆ ಪ್ರೀತಿನ ಹುಟ್ಟಾಕಬೇಕು ಅಂತ ಹೇಳ್ಬಿಟ್ಟು ತಾತ ಅಜ್ಜಿ ತುಂಬಾ ಅರಸಾಹಸ ಮಾಡ್ತಿದ್ರು. ಆದರೆ ಅದಕ್ಕೀಗ ದೇವರೇ ವರನ ಕೊಟ್ಟಿದ್ದಾನೆ. ಸ್ವಾತಿ ವಂಶಿ ಇಬ್ಬರು ಸಹ ಸ್ವತಃ ಅವ್ರವ್ರ ಮನಸ್ಸನ್ನ ಕೇಳ್ಕೊತಾ ಇದ್ದಾರೆ. ನಿಜವಾಗ್ಲೂ ನಾನು ಸ್ವಾತಿನ ಪ್ರೀತಿ ಮಾಡ್ತಿದ್ದೀನ ಅಂತ ವಂಶಿ ಕೇಳಿದ್ರೆ, ವಂಶಿ ಅವ್ರಿಗೆ ನಾನು ಇಷ್ಟು ಬೇಗ ಹೊಂದ್ಕೊಬಿಟ್ನಾ ಅಂತೇಳ್ಬಿಟ್ಟು ಸ್ವಾತಿ ಕೇಳ್ಕೊತಾ ಇದ್ದಾಳೆ. ಯಾಕೆ ಅಂದರೆ ಪ್ರತಿ ಒಂದು ಹಂತದಲ್ಲೂ ಸ್ವಾತಿ ಮತ್ತು ವಂಶಿ ಗಂಡ ಹೆಂಡತಿಯಾಗಿ ಏನೇನು ಕಾರ್ಯಗಳನ್ನ ಮಾಡಬೇಕೋ ಅದನ್ನೆಲ್ಲನೂ ಸಹ ದೇವರು ಮಾಡಿಸ್ತಾ ಇರ್ತಾನೆ. ಸೊ ಆ ಸಂಚಿಕೆ ಏನಾಗಿರುತ್ತೆ, ವಂಶಿ ಸ್ವಾತಿಗೆ ಯಾವ ರೀತಿ ತಮ್ಮ ಪ್ರೀತಿನ ತೋರಿಸ್ಕೊತಾಳೆ ಅನ್ನೋದನ್ನ ನೋಡೋಣ ಬನ್ನಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಮಡಕೆ ಆಟಲ್ಲಿ ನಮ್ಮ ಸ್ವಾತಿಯವರೇನೋ ವಿನ್ ಆಗ್ತಾರೆ. ಈ ಪಶುಪತಿ ಮಾಡಿದಂಥ ಯಾವುದೇ ಕ್ರಿಮಿನಲ್ ಕೆಲಸಗಳು ಅಲ್ಲಿ ವರ್ಕ್ ಆಗಲ್ಲ. ಯಾಕೆ ಅಂದರೆ ಸ್ವಾತಿ ಅವತ್ತಿಂದ ಹಳ್ಳಿ ಹುಡುಗಿಯಾಗಿ ಬೆಳೆದಿರ್ತಾಳೆ. ಪ್ರತಿ ಒಂದರಲ್ಲೂ ಗಂಡು ಹುಡುಗರನ್ನ ಮೀರಿಸೋಷ್ಟು ಆಟಗಳನ್ನ ಆಡಿರ್ತಾಳೆ. ಸೊ ಹಂಗಾಗಿ ಈ ಕಡೆ ವಂಶಿ ಮಾಡ್ದಿಲ್ದಿದ್ದ ಕೆಲಸನ ಮಡಕೆ ಹೊಡೆದು ಸ್ವಾತಿ ಸಾಧಿಸಿ ತೋರಿಸ್ತಾಳೆ. ಈ ಮನೆಯವರು ಅಜ್ಜಿ ತಾತ ಎಲ್ಲನೂ ಸಹ ಖುಷಿ ಪಡ್ತಾರೆ. ಅದರಲ್ಲಿ ವಂಶಿ ಇದ್ದವನು ತಾತ ಅಜ್ಜಿಗೆ, ಅಲ್ಲ ಈ ಗಂಡು ಬೀರಿನ ಇವಳು ಏನು ಹುಡುಗರಾಡೋ ಆಟ ಎಲ್ಲ ಇವಳು ಆಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೀಟ್ಲೆ ಮಾಡ್ತಾರೆ. ವಂಶಿ, ಅದು ಆ ಕಾಲ ಕಣೋ, ಈಗ ಹುಡುಗ ಹುಡುಗಿ ಅಂತ ಏನೂ ಇಲ್ಲ, ಎಲ್ಲರೂ ಗೇಮ್ಸ್ ಆಡ್ತಾರೆ ಅಂತ ತಾತ ಹೇಳ್ತಾರೆ. ನೋಡೋಣ ಅದೇನು ಗೇಮ್ಸ್ ಆಡ್ತಾಳೋ ಅಂತ ಹೇಳ್ಬಿಟ್ಟು. ಆದರೆ ಸ್ವಾತಿ ಪ್ಲ್ಯಾನ್ ಮಾಡಿ ಆ ಮಡಿಕೆನ ಹೊಡೆದು ವಿನ್ ಆಗ್ತಾರೆ. ಸೊ ಪ್ರಶಸ್ತಿನೂ ತಗೋತಾರೆ. ಸ್ವಾತಿ ಯಾವಾಗಲೂ ಹಿಂಗೆ ಎಲ್ಲದರಲ್ಲೂ ಮುಂದೆ ಅಂತ ಹೇಳ್ಬಿಟ್ಟು ಪದ್ಮ ಅವರು ಹೇಳಿದ್ರೆ, ಹೌದು ನಿಮ್ಮ ಮಗಳು ಖಂಡಿತವಾಗ್ಲೂ ತುಂಬ ಬುದ್ಧಿವಂತೆ ಅಂದ್ಬಿಟ್ಟು ತಾತ ಅಜ್ಜಿ ಹೇಳ್ತಾ ಇರ್ತಾರೆ. ಇಷ್ಟೇ ಅಲ್ಲ, ಇವರಿಬ್ರನ್ನ ನಾವೇನು ಪೂಜೆಗೆ ಹೋಗಿ ಮಾಡ್ರಿ ಅಂದ್ರೂ ಮಾಡಲ್ಲ, ಆ ದೇವರೇ ಇವ್ರಿಗೇನಾದರೂ ಪೂಜೆ ಮಾಡಿಸ್ಬೇಕು, ಇವರಿಬ್ರು ಒಂದಾಗೋ ಥರ ನಾವೇನಾದರೂ ಮಾಡಬೇಕು ಅಂತ ತಾತ ಅಜ್ಜಿ ಅಂದ್ಕೊಂಡು ನಮ್ಮನೆ ದೇವರು ಇಲ್ಲೇ ಅಲ್ವಾ ಇರೋದು, ಆ ಗ್ರಾಮ ದೇವತೆಗೆ, ಆ ಒಂದು ನಾಗದೇವತೆಗೆ ಪೂಜೆ ಮಾಡಿಸ್ಲಿ, ಮನೆ ದೇವರಿಗೆ ಪೂಜೆ ಮಾಡಿಸಿದ್ರೆ ಇವರಿಬ್ಬರನ್ನ ಇನ್ನೊಂದು ಸ್ವಲ್ಪ ದಿನ ಇಲ್ಲೇ ಇಸ್ಕೋಬೋದು ಅಂತ ಪ್ಲ್ಯಾನ್ ಮಾಡ್ತಾರೆ ಗಣಪತಿ ತಾತ ಮತ್ತು ಅಜ್ಜಿ. ಸೊ ಹಿಂಗಾಗಿ ಸ್ವಾತಿ ಮತ್ತು ವಂಶಿ ಇಬ್ಬರಿಗೂ ಸಹ ಆ ಪೂಜೆ ತಟ್ಟೆನ ಕೊಟ್ಟು, ನೋಡಿ ನೀವು ಇನ್ನು 3 ದಿನ ಎಲ್ಲೂ ಹೋಗಂಗಿಲ್ಲ, ಇದೇ ಊರಲ್ಲೇ ಇರಬೇಕು ಅಂದಾಗ ಈ ಕಡೆ ವಂಶಿ ಇದ್ದವನು, ಈಗಾಗಲೇ ಇದ್ದು ನನಗೆ ತಿಕ್ಲಿಡ್ದಂಗೆ ಆಗಿದೆ, ಸರಿಯಾಗಿ ಊಟ ಇಲ್ಲ, ನಿದ್ರೆ ಇಲ್ಲ, ಏನಜ್ಜಿ ಇದೆಲ್ಲ ನಿಮ್ಮದು ಅಂತೇಳ್ಬಿಟ್ಟು ವಂಶಿ ಕೇಳ್ತಾನೆ. ವಂಶಿ, ಆ ಥರ ಎಲ್ಲ ಮಾತಾಡಬೇಡ ಕಣೋ, ಇದು ದೇವ್ರ ಕೆಲ್ಸಕ್ಕೆ ಬಂದಿರೋದು, ಇದನ್ನು ಮುಗಿಸ್ಕೊಂಡು ಅರ್ಧಂಬರ್ಧ ಹೋಗೋಕ್ಕಾಗುತ್ತೇನೋ, ನೋಡು ನಿನಗೆ ನಮ್ಮ ಮಾತು ಮೇಲೆ ನಂಬಿಕೆ ಪ್ರೀತಿ ಇದ್ದರೆ ಈ ಕೆಲಸ ಮಾಡೇ ಮಾಡ್ತೀಯ ಅಂತ ಅಜ್ಜಿ ಹೇಳ್ತಾರೆ. ಈಗ ಏನು ಮಾಡಬೇಕು ಅಂದಾಗ, ನೋಡು ಇದು ನಮ್ಮ ಕುಲದೇವತೆದು ದೇವಸ್ಥಾನ, ಅಲ್ಲಿಗೆ ಹೋಗಿ ನೀನು ಮತ್ತು ಸ್ವಾತಿ, ಅಲ್ಲಿ ಗುರುಗಳಿದ್ದಾರೆ, ಅವ್ರು ಏನೇನು ಹೇಳ್ತಾರೋ ಆ ಪೂಜೆನ ನೀವು ಮಾಡಿಸ್ಕೊಬರ್ಬೇಕು ಅಂತೇಳ್ಬಿಟ್ಟು ತಾತ ಅಜ್ಜಿ ಇಬ್ಬರು ಸಹ ಕಂಡೀಷನ್ನ ಹಾಕ್ಬಿಡ್ತಾರೆ. ಸ್ವಾತಿ ಇದ್ದೋಳು, ನಂದೇನಿಲ್ಲ ಅಜ್ಜಿ ನಾನು ಹೋಗ್ತೀನಿ ಅಂತೇಳ್ಬಿಟ್ಟು ಪೂಜೆ ತಟ್ಟೆನ ತಗೊಂಡ್ರೆ, ಈ ಕುಳ್ಳಿ ಜೊತೆ ನಾನು ಹೋಗ್ಬೇಕಾ, ಇವಳು ಮೊದಲೇ ತಲೆಗಾಗ್ತಾಳೆ ಅಂತೇಳ್ಬಿಟ್ಟು ಬೈಕ್ ಅಂತ ಇರ್ತಾರೆ. ವಂಶಿ ಏನೋ ಅದು ಅಂದಾಗ, ನಾನೇ ನಿನ್ನ ಜೊತೆ ಬರಬೇಕು ಅಂತ ಬಂದಿಲ್ಲ ಅಂತ ಸ್ವಾತಿ ಹೇಳ್ತಾ ಇರ್ತಾರೆ. ಆದ್ರೂ ವಂಶಿ ಅವರೇ ಒಂದು ವಿಚಾರ ಗೊತ್ತಾಗ್ತಿಲ್ಲ, ನಮ್ಮಿಬ್ರನ್ನ ಯಾಕೆ ದೇವ್ರು ಇಷ್ಟು ಜೊತೆ ಮಾಡ್ತಾ ಇದ್ದಾನೆ ಅಂತೇಳ್ಬಿಟ್ಟು ಕಾರಲ್ಲಿ ಹೋಗ್ಬೇಕಾದ್ರೆ ಸ್ವಾತಿ ಕೇಳ್ತಾ ಇರ್ತಾಳೆ. ಯಾಕೆ ಅಂದರೆ ನನ್ನ ತಲೆ ತಿಂತಾ ಇರ್ತೀಯಲ್ಲ ಯಾವಾಗಲೂ, ನಿನ್ನನ್ನು ನಾನು 2 ತಿಂಗಳಿಗೆ ಮದುವೆ ಮಾಡ್ಕೊಂಡೋ ಇಲ್ಲ ದೇವರೇ ನನಗೆ ತಂದು ಗಂಟು ಹಾಕ್ಬಿಟ್ನೋ ಗೊತ್ತಾಗ್ತಾ ಇಲ್ಲ, ನೀನು ಈ ಪಟ ಹಿಂಸೆ ಅಂತಲೇ ಗೊತ್ತಿಲ್ಲ, ಅಲ್ಲ ಕಣೆ ಗಂಡು ಬೇರೆ ಥರ ಆಡ್ತೀಯಲ್ಲೇ ಅಂತೇಳ್ಬಿಟ್ಟು ವಂಶಿ ಬೈತಾ ಇರ್ತಾರೆ. ವಂಶಿ ಅವರೇ ನೀವು ಯಾಕ್ರಿ ಹಿಂಗಾಡ್ತೀರಾ, ನಿಮ್ಮ ಕೈಲಿ ಆಗಲಿಲ್ಲ ಅಂತ ನಾನು ಹೊಡೆದ್ಬಿಟ್ನೆಲ್ಲ ಮಡಕೆ, ಅದಕ್ಕೆ ತಾನೇ ಅಂದಾಗ, ಅಯ್ಯೋ ನಿನ್ಗೆ ಯಾವಾಗಲೂ ಇದ್ರದ್ದೇ ತಾನೆ ಅಂತೇಳ್ಬಿಟ್ಟು ವಂಶಿ ಬೈತಾ ಇರ್ತಾರೆ. ಇನ್ನು ದೇವಸ್ಥಾನಕ್ಕೆ ಹೋದ್ಮೇಲೆ ಅಲ್ಲಿರುವ ಗುರುಗಳು, ನವ ದಂಪತಿಗಳು ಬನ್ನಿ ಅಂತೇಳ್ಬಿಟ್ಟು ಪೂಜೆ ತಟ್ಟೆನ ಇಟ್ಕೊಂಡು, ನೀವು ಇಲ್ಲಿಗೆ ಬಂದಿರೋದು ತುಂಬ ಒಳ್ಳೆಯದಾಯಿತು, ಇಲ್ಲಿಗೆ ಬಂದು ಯಾರು ಪೂಜೆ ಮಾಡಿ ಅರ್ಕೆನ ಕಟ್ತಾರೋ ಆ ಕೆಲಸ ಎಲ್ಲವೂ ಸಹ ಆಗುತ್ತೆ ಅಂದ್ಬಿಟ್ಟು ಗುರುಗಳು ಹೇಳ್ತಾರೆ. ಹೌದಾ ಅಂತೇಳ್ಬಿಟ್ಟು ಈ ಕಡೆ ಸ್ವಾತಿ ಇದ್ದೋಳು, ನಾನು ಒಂದು ಅರ್ಕೆನ ಕಟ್ಬಿಡ್ತೀನಿ, ನಮ್ಮ ಮನೆಗೆ ಬೇಗ ಸಿಗಲಿ, ಆದಷ್ಟು ಬೇಗ ನಮ್ಮ ಮನೆಯವ್ರಿಗೆಲ್ಲ ಆ ಮನೆ ಬೇಗ ಸಿಗಲಿ ಅಂತೇಳ್ಬಿಟ್ಟು ಸ್ವಾತಿ ಅನ್ಕೊತಿರ್ತಾಳೆ. ಇನ್ನು ಈ ವಂಶಿ ಅವರೇ, ನೀವು ಯಾವನಾದ್ರೂ ಅರ್ಕೆ ಇದ್ರೆ ಕಟ್ಟಿ ಅಂತ ಹೇಳಿದಾಗ, ನನಗೆ ಯಾವ ಅರ್ಕೆನೂ ಇಲ್ಲ ತಾಯಿ, ಇಲ್ಲಿಂದ ಹೋದರೆ ಅಷ್ಟೇ ಸಾಕು ಅಂತೇಳ್ಬಿಟ್ಟು ವಂಶಿ ಹೇಳ್ತಾ ಇರ್ತಾರೆ. ಆ ಥರ ಎಲ್ಲ ಹೇಳ್ಬೇಡಪ್ಪ, ಗಂಡ ಹೆಂಡತಿ ಇಬ್ಬರು ಪ್ರೀತಿಯಿಂದ ನಂಬಿಕೆ ಇಟ್ಟು ಆ ಒಂದು ಅರ್ಕೆನ ತೀರ್ತೀವಿ ಅಂತ ಅರ್ಕೆ ಕಟ್ಕೊಳ್ಳಿ, ಆದಷ್ಟು ಬೇಗ ಅದು ನೆರವೇರುತ್ತೆ ಅಂದ್ಬಿಟ್ಟು ಗುರುಗಳು ಹೇಳ್ತಾ ಇರ್ತಾರೆ. ನೋಡಿ ನಂದಲ್ಲ ಅರ್ಕೆ, ಇವಳು ಕಟ್ಕೋತಾ ಇರೋದು ಅಂದಾಗ, ಅದೇ ಅಪ್ಪ ಗಂಡ ಹೆಂಡತಿ ಇಬ್ಬರು ಸೇರಿ ಆ ಅರ್ಕೆನ ತೀರ್ಸ್ಬೇಕು ನೀವು ಅಂತೇಳ್ಬಿಟ್ಟು ಹೇಳ್ತಾರೆ. ನಿಮ್ಮಮ್ಮ ನೆನ್ನೆ ಎಲ್ಲ ನೀನು ಇತ್ಕೊಂಡು ಅರ್ಕೆ ಮಾಡಿದ್ದಾಯ್ತು, ಇವಾಗ ಇನ್ನೇನು ಅರ್ಕೆ ಕಟ್ಕೋತಾ ಇದೆಯಾ, ಸುಮ್ಮನೆ ಇದ್ರೆ ಸರಿ ಅಂತೇಳ್ಬಿಟ್ಟು ವಂಶಿ ಹೇಳ್ತಾ ಇರ್ತಾರೆ. ವಂಶಿ ಅವರೇ, ಆ ಪಶುಪತಿ ಯಾವಾಗ ನಮ್ಮ ಕೀ ಕೊಡ್ತಾರೋ ಗೊತ್ತಿಲ್ಲ, ಆದಷ್ಟು ಬೇಗ ಕೊಡಲಿ ಅಂತ ನಾನು ಇದನ್ನು ಕಟ್ಬಿಡ್ತೀನಿ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ಅಲ್ಲಿಗೆ ಹೋದ್ಮೇಲೆ ಅರ್ಕೆನ ಕಟ್ಟಕ್ಕೆ ಹೋದಂಥ ವಂಶಿ ಮತ್ತು ಸ್ವಾತಿಗೆ ದೊಡ್ಡ ಶಾಕೆ ಕಾದಿರುತ್ತೆ. ಅರ್ಕೆ ಮರದಲ್ಲಿ ತೊಟ್ಲು ಮತ್ತು ಈ ಮಕ್ಕಳಾಗದವರೆಲ್ಲ ಕಟ್ಟಿರ್ತಾರಲ್ಲ, ಸೊ ಇವರಿಬ್ಬರು ಅರ್ಕೆ ಕಟ್ಟಕ್ಕೆ ಹೋದಾಗ ಆ ತೊಟ್ಲು ಬಂದು ಸ್ವಾತಿ ಕೈಗೆ ಬೀಳುತ್ತೆ, ತೊಟ್ಲು ಕಟ್ಟಿರುವಂಥ ಅರ್ಕೆ. ಸೊ ಅವಾಗ ಸ್ವಾತಿ ಮತ್ತು
ವಂಶಿನ ನೋಡಿ ಗುರುಗಳು ಆದಷ್ಟು ಬೇಗ ನಿಮಗೆ ಮುದ್ದಾದ ಮಗು ಆಗುತ್ತಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಏನು ಮಗುನ ಅಂತ ಹೇಳ್ಬಿಟ್ಟು ವಂಶಿ ಹೇಳಿದಾಗ ಹೌದಪ್ಪ, ಇದು ತುಂಬ ಜನ ಅರ್ಕೆ ಕಟ್ಟೋಗಿರ್ತಾರೆ, ಅದು ಯಾರ ಕೈಗೆ ಸೇರಬೇಕೋ ಯಾರಿಗಾಗಬೇಕೋ ಅನ್ನೋದು ದೇವ್ರ ಇಚ್ಛೆ ಬರ್ದಿರ್ತಾನಲ್ಲ. ಸೊ ನಿನ್ನ ಹೆಂಡತಿ ಕೈಗೆ ಇದು ಸಿಕ್ಕಿದೆ ಅಂದರೆ ನಿಮಗೆ ಇದು ಪುಣ್ಯ, ಆದಷ್ಟು ಬೇಗ ನಿಮ್ಮ ಮನೇಲಿ ಒಂದು ಮುದ್ದಾದ ಮಗು ಬರುತ್ತೆ ಅಂದ್ಬಿಟ್ಟು ಗುರುಗಳು ಹೇಳ್ತಾ ಇರ್ತಾರೆ. ವಂಶಿ ಇದ್ದೋನು ಇದೊಳ್ಳೆ ಕೆಲಸ ಆಯ್ತಲ್ಲ, ಇವಳನ್ನ ನಿಭಾಯಿಸೋದೇ ಕಷ್ಟ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊತಾ ಇರ್ತಾರೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ.